ನಮಗೆ ಲೇಖಕ ಆಗೋನಿಗೆ ಯಾವುದಪ್ಪ ಸ್ಫೂರ್ತಿ? ಅದು ಹಸಿರಾಗಿರಬೇಕು, ನದಿಯ ರೀತಿ ಇರಬೇಕು, ಈ ಥರದ್ದು ಪ್ರಕೃತಿ ಸೌಂದರ್ಯ ಇರಬೇಕು, ಈ ಥರದ ಕಲ್ಪನೆಗಳೆಲ್ಲ ಆರಂಭದ ಕಾಲದಲ್ಲಿ ಇದ್ವು ನಮಗೆ. ಆದರೆ ನನಗೆ ಅದೇ ಒಂದು ಸವಾಲು ಅಂತ ಅನ್ಸಕ್ಕೆ ಶುರುವಾಯಿತು. ಆಗ ನಾನೇನು ಮಾಡಿದೆ, ನಾವು ಎಲ್ಲಿ ಹುಟ್ಟಿರ್ತೇವೆ ಅಲ್ಲೇ ಸ್ಫೂರ್ತಿ ಪಡಿಬೇಕು. ಅದೇ ನಮಗೆ ಸ್ಫೂರ್ತಿ. ಈಗ ಕುವೆಂಪು ಅವರಿಗೆ ಮಲೆನಾಡು ಸ್ಫೂರ್ತಿ ಆಗುತ್ತೆ, ಕಾರಂತರಿಗೆ ಕರಾವಳಿಯ ಕಡಲು ಸ್ಫೂರ್ತಿ ಆಗಬಹುದು. ನಮ್ಮೂರಲ್ಲಿ ಕಡಲು ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮೂರಿಗೆ ಸತ್ಯ ಏನು ಅಂದರೆ, ಅಥವಾ ವಾಸ್ತವ ಏನು ಅಂತಂದರೆ, 42 ವರ್ಷಗಳ ಹಿಂದೆ ನಮ್ಮೂರಿನ ಕೋಡಿ ಬಿದ್ದಿತ್ತು, ಕೆರೆ ಕೋಡಿ. ಅಂದರೆ ಕೆರೆ ಕೋಡಿ ತುಂಬಿಬಿಟ್ಟು ಕೋಡಿ ಹರಿದಿದ್ದು 42 ವರ್ಷಗಳ ಹಿಂದೆ. ಆನಂತರ ಕೋಡಿ ಹರಿದಿದ್ದು ಈಗ 2 ವರ್ಷದ ಹಿಂದೆ. ಅಂದರೆ ಅಷ್ಟು ಸಮೃದ್ಧವಾದ್ದು. ಅಂದರೆ ಮಳೆನೇ ಬರೋದು ಕಡಿಮೆ. ನಾವು ತಮಾಷೆ ಮಾಡ್ತೀವಿ, ನಮ್ಮೂರಿಗೆ ಏನಾದರೂ ಮಳೆ ಬಂತು ಅಂದರೆ ಇವತ್ತು ಪ್ರಪಂಚಕ್ಕೆಲ್ಲ ಬಂದ್ಬಿಟ್ಟಿರುತ್ತೆ ಬೆಳೆ ಅಂತಿದ್ವಿ. ಆ ಥರ ಇತ್ತು. ಬಟ್ ದೊಡ್ಡ ಕೆರೆ ನಮ್ಮೂರದು. ಆ ಥರದ ಕೆರೆ ಇತ್ತು ಅಷ್ಟೇನೇನೆ. ನದಿ ಇತ್ತ? ನದಿ ಇಲ್ಲ. ಹಸಿರಿದೆಯಾ? ಹಸಿರಿಲ್ಲ. ಆಗ ನನಗನ್ಸಕ್ಕೆ ಶುರುವಾಗಿದ್ದು, ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಕೇವಲ ಶ್ರೀಗಂಧದ ನಾಡಲ್ಲ, ನಮ್ಮೂರಿನ ಜಾಲಿಯ ಮರಗಳ ನಾಡು ಹೌದು ಅಂತ ಅನ್ಸೋಕೆ ಶುರುವಾಯಿತು. ಕರ್ನಾಟಕ ಕೋಗಿಲೆಗಳ ನಾಡು ಮಾತ್ರವಲ್ಲ, ನಮ್ಮೂರಿನ ಕಾಗೆಗಳ ನಾಡು ಹೌದು ಅದು. ಕರ್ನಾಟಕ ಕೇವಲ ಕಡಲಿನ ಕರ್ನಾಟಕ ಅಲ್ಲ, ಬತ್ತಿ ಹೋಗಿರೋಂಥ ಬಿರುಕು ಬಿಟ್ಟಿರೋ ಕೆರೆಗಳ ಕರ್ನಾಟಕವೂ ಹೌದು. ಕರ್ನಾಟಕ ತುಂಬಿದ ನದಿಗಳ ಕರ್ನಾಟಕ ಮಾತ್ರ ಅಲ್ಲ, ನೀರೇ ಹರಿಯದ ಹಳ್ಳಗಳ ಕೊಳ್ಳಗಳ ಕರ್ನಾಟಕವೂ ಹೌದು. ಕರ್ನಾಟಕದಲ್ಲಿ ಒಂದು ಪರ್ಯಾಯವಾದಂಥ ಪ್ರತಿಮಾ ವಿಧಾನಗಳು ಇವೆ. ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂತ ಬೇಂದ್ರೆಯವರು ಹೇಳ್ತಾರೆ. ಕುವೆಂಪು ಅವರು ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ ಅಂತಾರೆ. ಇದು ನನ್ನ ನೀತಿ, ಇದು ನನ್ನ ನಿಲುವು. ಹಾಗಾಗಿ ನನಗೆ ಕೋಗಿಲೆಯಷ್ಟೇ ಕಾಗೆಯೂ ಮುಖ್ಯ ಇಲ್ಲಿ. ಕಡಲಿನಷ್ಟೇ ಕೆರೆಯೂ ಮುಖ್ಯ, ನದಿಗಳಷ್ಟೇ ಹಳ್ಳಕೊಳ್ಳಗಳೂ ಮುಖ್ಯ, ಶ್ರೀಗಂಧದಷ್ಟೇ ಜಾಲಿ ಮರವೂ ಮುಖ್ಯ. ನಾನು ಬರೆದು ಮೊದಲು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ಸಣ್ಣ ಕತೆ ಹೆಸರೇ ಜಾಲಿಮರ. ಹೌದೌದು. ಸೊ ಇದನ್ನ ನಾನು ಉದ್ದಕ್ಕೂ ಹೇಳ್ತಾ ಬಂದೆ. ಹೀಗೆ ನನ್ನ ಊರು ನನಗೆ ಸ್ಫೂರ್ತಿ ಕೊಟ್ಟಿದ್ದು. ಯಾವುದು ಇಲ್ಲ ಅಂತ ತಿಳ್ಕೊತೀವೋ, ಇಲ್ಲ ಎನ್ನುವುದು ಸಹ ಒಬ್ಬ ಲೇಖಕನಿಗೆ ಸ್ಫೂರ್ತಿ ಆಗಬೇಕು. ಅಲ್ವಾ? ಇದೆ ಎನ್ನುವುದು ಮಾತ್ರ ಅಲ್ಲ, ಇಲ್ಲ ಅನ್ನುವುದನ್ನ ಇದೆ ಅನ್ನೋದು ಮಾಡೋದೇ ಸೃಜನಶೀಲತೆ. ಅದೇ ಒಂದು ಸವಾಲು. ನಿಜ.